ಇದರ ಬೆನ್ನಲ್ಲೇ ಏರ್ ಸ್ಟ್ರೈಕ್ ಬೆನ್ನಲ್ಲೇ ಪ್ರಧಾನಿ ಮೋದಿಯಿಂದ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಲಾಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನಾ ಮುಖ್ಯಸ್ಥರ ಜೊತೆಗೆ ಮೋದಿ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ನಿರಂತರ ಮ್ಯಾರಥಾನ್ ಮೀಟಿಂಗ್ಗಳು ಆಗ್ತಾ ಇದೆ. ಯಾಕಂದ್ರೆ ಮುಂದೆ ಸೇನಾ ಭದ್ರತೆಯನ್ನ ಎಲ್ಲಾ ಕಡೆ ಒದಗಿಸ್ಕೊಳ್ಬೇಕು. ಆಮೇಲೆ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಕೂರೋದಕ್ಕಾಗೋದಿಲ್ಲ. ಈಗ ಕಂಪ್ಲೀಟ್ ಸೇನೆ ಒಂದು ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿ ಆಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕ್ಷಿಪಣಿ S-400 ಮೂಲಕ. ಇನ್ನೊಂದು LOC ಮತ್ತೆ ಅಂತಾರಾಷ್ಟ್ರೀಯ ಗಡಿ ರೇಖೆಯಲ್ಲೂ ಕೂಡ ಬಹಳ ಬಿಗುವಿನ ವಾತಾವರಣ ಇರೋದ್ರಿಂದ ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ. ವಾರ್ ರೆಡಿ ಸಿಚುವೇಶನ್ ಸದ್ಯಕ್ಕೆ ಕಾಣಿಸ್ತಾ ಇದೆ. ಸೊ ಎಲ್ಲೆಲ್ಲಿ ಭದ್ರತೆ ಹೇಗಿದೆ ಅಂತ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಜೊತೆಗೆ ಆಲ್ಮೋಸ್ಟ್ ಒಂದು 2000ಕ್ಕೂ ಹೆಚ್ಚು ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡ್ತೀವಿ. ಸೊ ಹೈ ಅಲರ್ಟ್ನೆಸ್ ಬೇಕು. ಹೀಗಾಗಿ ಮೀಟಿಂಗ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ LOC ಇರೋದು 700 ಕಿಲೋಮೀಟರ್, ಬಟ್ ಬಾರ್ಡರ್ ಇದೆಯಲ್ಲ, ನಾವು ರಾಜಸ್ಥಾನದಲ್ಲೂ ಶೇರ್ ಮಾಡ್ತೀವಿ ಅವ್ರ ಜೊತೆಗೆ, ಪಂಜಾಬ್ನಲ್ಲೂ ಶೇರ್ ಮಾಡ್ತೀವಿ, ಈ ಕಡೆಗೆ ಗುಜರಾತ್ನಲ್ಲೂ ಕೂಡ ಶೇರ್ ಮಾಡ್ತೀವಿ. ಹೀಗಾಗಿ ಒಂದಷ್ಟು ಹೈ ಅಲರ್ಟ್ನೆಸ್ ಬೇಕಾಗಿರೋದ್ರಿಂದ ಸರಣಿ ಸಭೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಮೋದಿ ಸರ್ಕಾರ ಯಾವಾಗ ಯಾರಿಗೆ ಇನ್ನಷ್ಟು ಸರ್ಪ್ರೈಸ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇಲ್ಲ. ಕೆಲವರದ್ದು ಪ್ರೆಡಿಕ್ಷನ್ ಇದೆ. ಓಕೆ, ಏರ್ ಸ್ಟ್ರೈಕ್ ಬೆನ್ನಲ್ಲೇ ನರೇಂದ್ರ ಮೋದಿ ಅವರ ಯುರೋಪ್ ಪ್ರವಾಸ ಕೂಡ ರದ್ದಾಗಿದೆ. ನಾರ್ವೆ ಮತ್ತು ಕ್ರೊವೇಷಿಯಾ ಹಾಗೂ ನೆದರ್ಲ್ಯಾಂಡ್ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿತ್ತು, ಬಟ್ ಅದು ರದ್ದುಗೊಂಡಿದೆ. ಸಿಚುವೇಶನ್ ಬಹಳಷ್ಟು ಇಲ್ಲಿ ಕ್ರೂಷಿಯಲ್ ಇರೋದ್ರಿಂದ ಈ ಪ್ರವಾಸವನ್ನ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಅನ್ನೋದರ ಮಾಹಿತಿ ಕೂಡ ವಿದೇಶಾಂಗ ಇಲಾಖೆಯಿಂದ ನಮಗೆ ಸಿಗ್ತಾ ಇದೆ. ಸರಣಿ ಸಭೆಗಳಲ್ಲಿ ಮುಳುಗಿದ್ದಾರೆ. ಅತಿ ದೊಡ್ಡ ಸವಾಲಿದೆ. ಪ್ರತಿಕಾರವನ್ನ ನಾವು ತೀರಿಸ್ಕೊಂಡಿದೀವಿ, ಅವರು ರಿಟಾಲಿಯೇಟ್ ಮಾಡ್ತೀವಿ ಅಂತ ಬೊಂಬಡಾ ಬಾರಿಸ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲೂ ನಮ್ಮ ನಾಗರಿಕರು ಮತ್ತು ಸೇನೆಗೆ ಸಣ್ಣ ಉಗುರು ತಾಗದೇ ಇರೋ ರೀತಿ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಇರೋದ್ರಿಂದ ಕೇಂದ್ರ ಸರ್ಕಾರ ಈ ಹೆಜ್ಜೆನ ಇಡ್ತಾ ಇದೆ. ಮೋದಿ ಅವರ ಪ್ರವಾಸ ಕೂಡ ಸದ್ಯಕ್ಕೆ ರದ್ದಾಗಿದೆ. ಪಹಲ್ಗಾಮ್ ಅಟ್ಯಾಕ್ ಆಗ್ಬೇಕಾದ್ರೂ ಕೂಡ ಅವರು ಪಾಪ ಸೌದಿಯಲ್ಲಿದ್ರು. ಅಲ್ಲಿಂದ ಅರ್ಧಕ್ಕೆ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ಧಾವಿಸಿದ್ರು. ಬಂದವರು ಹೇಳಿದ್ದು, ನಮ್ಮ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಹೆಣ್ಮಕ್ಳ ಕಣ್ಣೀರ ಶಾಪ ಆದಷ್ಟು ಬೇಗ ಅವ್ರಿಗೆ ತಟ್ಟುತ್ತೆ ಅಂತ ಹೇಳಿದ್ರು. ಸರಣಿ ಅಮಾಯಕ ನಾಗರಿಕರ ಕೊಲೆಗಳಿಗೆ ಆಮೇಲೆ ಹತ್ಯೆಗಳಿಗೆ ಒಂದೇ ಸತಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಮುಟ್ಟಿ ನೋಡಿಕೊಳ್ಳುವಂತೆ ಭಾರತೀಯ ಸೇನೆ ಹೊಡೆದಿದೆ. ನಿಮಗೊಂದಷ್ಟು ಇಮೇಜಸ್ ಕೂಡ ನಮಗೆ ಸಿಗ್ತಾ ಇದೆ. ಮುಂಚೆ ಹೇಗಿತ್ತು, ಆಮೇಲೆ ಯಾವ್ಯಾವ ಕ್ಯಾಂಪಲ್ಲಿ, ಯಾವ್ಯಾವ ಪ್ರದೇಶದಲ್ಲಿ, ಯಾವ್ಯಾವ ಸ್ವರೂಪದಲ್ಲಿ ಕ್ಯಾಂಪ್ ಇತ್ತು ಅಂತ ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸದ್ಯಕ್ಕೀಗ ಹೈ ವೋಲ್ಟೇಜ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ, ಎಷ್ಟೆಷ್ಟು ಸವಾಲುಗಳು ಮುಂದಕ್ಕಿದ್ದಾವೆ ಅಂತ? ಮಮತಾ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈಗ ಒಬ್ಬೊಬ್ಬರು ಪ್ರಮುಖ ನಾಯಕರನ್ನ ಕೂಡ ಭೇಟಿ ಆಗ್ತಾ ಇರುವಂಥದ್ದು. ಇಷ್ಟೊತ್ತು ಮೊದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕೂಡ ಅವರಿಂದ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಇದಾದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವರಾಗಿರುತ್ತಾ ಅಮಿತ್ ಶಾ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ಭಾರತದಲ್ಲಿ ಹೈ ಅಲರ್ಟ್ ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಪ್ರಮುಖ ಎಲ್ಲ ಏರ್ ಸ್ಪೇಸ್ಗಳನ್ನು ಕೂಡ ಸಸ್ಪೆಂಡ್ ಮಾಡಿರುವಂಥದ್ದು. ಯಾಕೆಂದ್ರೆ ಪಾಕಿಸ್ತಾನದಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರತಿಕ್ರಿಯೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಇದಕ್ಕೆ ನಾವು ಹೇಗೆ ತಯಾರಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮೀಟಿಂಗ್ಗಳು ಕೂಡ ನಡೀತಾ ಇರುವಂಥದ್ದು. ಮತ್ತೆ ಇಡೀ ದಿನ ರಾತ್ರಿ ಎಲ್ಲ ಏನೆಲ್ಲ ಆಯಿತು, ಯಾವ ರೀತಿಯಾದಂತಹ ಏನು ದಾಳಿಗಳಾಗಿದ್ದಾವೆ, ಮತ್ತೆ ಅದರ ರಿಸಲ್ಟ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಪ್ರಧಾನಿ ಮೋದಿ ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಡೀ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಆಫ್ಟರ್ ಎಫೆಕ್ಟ್ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ತಿಳಿದುಕೊಳ್ಳುವಂತ ಕೆಲಸಗಳು ಕೂಡ ಮಾಡ್ತಾ ಇರುವಂಥದ್ದು. ಇದಾದ ಬಳಿಕ ಮುಂದಿನ ಹಂತದಲ್ಲಿ ನಮ್ಮ ನಡೆಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಮುಖ ಸಚಿವರುಗಳ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ದೇಶಗಳು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾವೆ, ಮತ್ತೆ ಯಾರ ಜೊತೆಗೆ ನಾವು ಇನ್ನೂ ಹೆಚ್ಚುವರಿಯಾಗಿ ಮಾತುಕತೆಯನ್ನು ನಡೆಸಿ ಅವರ ವಿಶ್ವಾಸವನ್ನು ತೆಗೆದುಕೊಳ್ಬೇಕಾಗಿದೆ ಅನ್ನುವಂಥದ್ದು ಒಂದು. ಎರಡನೇದ್ದು, ಪಾಕಿಸ್ತಾನ ಪ್ರತಿದಾಳಿಯನ್ನ ಮಾಡಿದ್ರೆ ನಮ್ಮ ಮುಂದಿನ ಸ್ಟೆಪ್ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇದ್ರ ಜೊತೆಗೆ ಭಾರತದ ಗಡಿಗಳನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮೂರನೇ ಹಂತದಲ್ಲೂ ಕೂಡ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಓವರ್ ಆಲ್ ಇಲ್ಲಿ ಭಾರತದ ಸುರಕ್ಷತೆಗೆ ಬೇಕಾಗಿರುವಂತಹ ಅಗತ್ಯ ಕ್ರಮಗಳು, ಇದ್ರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನಗಳು ಕೂಡ ಈ ಸಭೆಗಳ ಮೂಲಕ ಆಗ್ತಾ ಇದೆ. ಮಮತಾ, ಶಬೀರ್, ಆ ಉಗ್ರ ಜೈಷೆ ಮೊಹಮ್ಮದ್ನ ಮಸೂದ್ ಅಜರ್ ಏನಿದ್ದಾನೆ, ಆತನ ಫ್ಯಾಮಿಲಿ ಕಂಪ್ಲೀಟ್ ಆಗಿ ನಾಶ ಆಯ್ತು ಅಂತ ಕೇಳ್ಪಡ್ತಾ ಇದ್ವಿ. ಆತಂದ ಕತೆ ಏನು? ಆತ ಕೂಡ ಹತನಾಗಿದ್ದಾನ? ಕೆಲವರು ಹತನಾಗಿದ್ದಾನೆ ಅಂತ ಹೇಳ್ತಾರೆ. ಇನ್ನೂ ಅದ್ರ ಬಗ್ಗೆ ಕನ್ಫರ್ಮ್ಡ್ ನ್ಯೂಸ್ ಇಲ್ಲ. ಸೊ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಅದ್ರ ಬಗ್ಗೆ?
ನೋಡಿ ಮಮತಾ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒಂದು ಪಾಕಿಸ್ತಾನ ಕೊಡಬೇಕು, ಇಲ್ಲ ಭಯೋತ್ಪಾದಕ ಸಂಘಟನೆ ಕೊಡಬೇಕು. ಇದನ್ನ ಹೊರತುಪಡಿಸಿದ್ರೆ ಈ ಮಾಹಿತಿಯನ್ನ ಖಚಿತಪಡಿಸಿಕೊಳ್ಳುವಂಥದ್ದು ಬಹಳ ಕಷ್ಟ. ಮುಂದಿನ ಹಂತದಲ್ಲಿ ಭಾರತದ ಗುಪ್ತಚರ ಇಲಾಖೆ ಈ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಏನಾದರೂ ಮಾಡಿದ್ರೆ ಮಾಹಿತಿಗಳು ಸಿಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಯಾವುದೇ ಸ್ಪಷ್ಟತೆಗಳಿಲ್ಲ. ಆದ್ರೆ ಕೆಲವು ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಮಸೂದ್ ಅಜರ್ ಸೇರಿದಂತೆ ಆತನ ಕುಟುಂಬ ಸಂಪೂರ್ಣವಾಗಿ ಈ ಒಂದು ದಾಳಿಯನ್ನು ನಡೀತು, ಅದರಲ್ಲಿ ನಾಶ ಆಗೋಗಿದೆ, ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಆದ್ರೆ ಇದು ಎಷ್ಟು ಖಚಿತತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಈಗಿರುವಂತ ಮಾಹಿತಿಗಳ ಪ್ರಕಾರ ಇಡೀ ಫ್ಯಾಮಿಲಿ ಕೊಲ್ಯಾಪ್ಸ್ ಆಗಿದೆ, ಸಂಪೂರ್ಣವಾಗಿ ಎಲ್ಲರೂ ಕೂಡ ಹತರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಭಾರತದ ಗುಪ್ತಚರ ಇಲಾಖೆ ಕೂಡ ಈ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಕೆಲಸಗಳು ಕೂಡ ಆಗ್ತದೆ. ಕೇವಲ ಮಸೂದ್ ಅಜರ್ ಮಾತ್ರ ಅಲ್ಲದೆ ಇನ್ನು ಉಳಿದಂತೆ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ಗಳು ಯಾರ್ಯಾರಿದ್ರು ಆ ಸಮಯದಲ್ಲಿ, ಯಾರೆಲ್ಲ ಹತರಾಗಿದ್ದಾರೆ, ಯಾರೆಲ್ಲ ಎಸ್ಕೇಪ್ ಆಗಿದ್ದಾರೆ, ಮತ್ತೆ ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ, ಎಷ್ಟು ಓಕೆ 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 ರೈಟ್ nation to